now new to details. Home Minister Mr. K.J. George, addressing the gathering at the Congress office in Mangalore on Wednesday, said that he was a social worker and has worked for the society as a Congress party worker, and added that as a Home Minister, it was his responsibility to take care of the 6 poor people in the state. Home Minister Mr. K.J. George visited Congress office in Mangalore on Wednesday, the 19th of June. Addressing the Congress workers, Mr. George said service to the society should be the only motto of the congressmen to reach the high expectations of the people in the state. ಈ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಕೋಮು ಸೌಹಾರ್ದತೆಗೆ ಹೆಸರಾಗಿದಂತಹ ಒಂದು ಜಿಲ್ಲೆ ಈ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಎರಡಾಗಿದ್ದರೆ ಎಲ್ಲರೂ ಹಿಂದೂಗಳಲ್ಲಿ, ಕ್ರೈಸ್ತರಿಗೆ, ಮುಸಲ್ಮಾನರಿಗೆ ಎಲ್ಲರೂ ಅಣ್ಣ ತಮ್ಮಿದ್ದರಾಗಿ ಬಾಳದಂತಹ ಒಂದು ಜಿಲ್ಲೆ, ವಿದ್ಯಾವಂತರು ಹೆಚ್ಚಿರುವಂತಹ ಜಿಲ್ಲೆ ಈ ಜಿಲ್ಲೆ. ಆದರೆ ಇತ್ತೀಚೆಗೆ ಜನ ಅದಕ್ಕೆ ಯಾವಾಗಲೂ ಒಪ್ಪಿಗೆ ಕೊಡ್ತಾರೆ. ಬಹುಶಃ ಕೇವಲ ರಾಜಕೀಯದ ದುರುದ್ದೇಶಪೂರ್ವಕವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ತಾವು ಈಗಾಗಲೇ ಹೇಳಿದಂಗೆ ನೈತಿಕ ಪೊಲೀಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವುದೇ ನೈತಿಕ ಪೊಲೀಸ್ ಇಲ್ಲೇ ಇಲ್ಲ. ಕರ್ನಾಟಕ ರಾಜ್ಯದ ಪೊಲೀಸ್ ಆಕ್ಟ್ ಪ್ರಕಾರ ನೈತಿಕ ಪೊಲೀಸ್ ಇಲ್ಲ. ಆದರೆ ಕೆಲವರು ಈ ಕಾನೂನನ್ನು ತಮ್ಮ ಕೈಗೆ ತೆಗೆದು ನಾವೇ ಈ ರಾಜ್ಯದ ಆಡಳಿತ ನಾವು ಹೇಳಿದಂತೆಯೇ ಇಲ್ಲಿ ಆಡಳಿತ ನಡೆಯಬೇಕು, ಪೊಲೀಸ್ ಅಧಿಕಾರಿಗಳು ಆದೇಶ ಪಡೆದುಕೊಳ್ಳುವಂತಹ ಒಂದು ಪದ್ಧತಿ ಇತ್ತು. ಆದರೆ ಈಗ ಪದ್ಧತಿ ಇರುವುದಿಲ್ಲ. ಅದು ಏನೇ ಇದ್ದರೂ ಸಂವಿಧಾನಿಕವಾಗಿ ಕಾನೂನು ಪ್ರಕಾರವಾಗಿ ಪೊಲೀಸರು ಕೆಲಸಗಳು ಮಾಡಬೇಕಾಗಿದೆ. ಯಾರೇ ಕಾನೂನನ್ನ ಕೈಗೆತ್ತಿಕೊಂಡು ಈ ರೀತಿಯ ನೈತಿಕ ಪೊಲೀಸ್ಗಳು ಮಾಡಿದರೆ ಈಗಾಗಲೇ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಈಗಾಗಲೇ ಆದೇಶವನ್ನು ಕೊಟ್ಟಿಲ್ಲ. ಈಗಾಗಲೇ ಕೆಲವು ವಿಚಾರಗಳನ್ನು ತಾವು ಹೇಳಿದರೆ ನಮ್ಮ ಈ ಶಾಲೆ ಮತ್ತು ಕಾಲೇಜುಗಳಲ್ಲಿ ಡ್ರಗ್ಗಳು ಏನಾಗ್ತಾ ಇದೆ ಅದರ ವಿರುದ್ಧವಾಗಿ ಈಗ ತದನಂತರ ನಾನು ನಮ್ಮ ಜನಪ್ರತಿನಿಧಿಗಳ ಭೇಟಿ ಮಾಡ್ತೀನಿ. ನಂತರ ಪೊಲೀಸ್ ಅಧಿಕಾರಿಗಳು ಭೇಟಿ ಮಾಡುವಾಗ ಆ ಸಂದರ್ಭದಲ್ಲಿ ಆ ವಿಚಾರವನ್ನು ಹೇಳ್ತೀನಿ. ಮತ್ತೆ ಪಾಸ್ಪೋರ್ಟ್ ವಿಚಾರ ಹೇಳಿದ್ರ, ಪಾಸ್ಪೋರ್ಟ್ ವೆರಿಫಿಕೇಶನ್, ಅದೇ ರೀತಿಯಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಕ್ಲಬ್ಗಳು, ನಮ್ಮ ಬಾಬು ಅವರು ಹೇಳಿದ ಕ್ಲಬ್ಗಳಿಗೆ ಪರವಾನಗಿ ಕೊಡ್ತಾ ಇದ್ದಂತೆ ಅದರ ವಿಚಾರಿಸ್ತೀನಿ. ಅದೇ ರೀತಿಯಲ್ಲಿ ಯಾವುದೇ ಇಲ್ಲಿಗಲ್ ಡ್ರಗ್ಸ್ ಹೇಳ್ತಾರೆ, ಯಾವುದೇ ಇಲ್ಲಿಗಲ್ ಕಾನೂನು ಬಾಹಿರವಾಗಿ ಅದು ಕ್ಲಬ್ಗಳಾಗಲಿ ಅಥವಾ ಯಾವುದೇ ರೀತಿಯ ಈ ಲೈವ್ ಬ್ಯಾಂಡ್ಗಳಾಗಲಿ ವಿಚಾರದಲ್ಲಿ 21ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲಾ ಅಧಿಕಾರಿಗಳಿರ್ತಾರೆ, ಸಾರ್ವಜನಿಕ ಸಂಘದ ಪ್ರತಿನಿಧಿಗಳಿರ್ತಾರೆ. ಅವರೊಟ್ಟಿಗೆ ಇದು ಮಾಡಿ ಯಾವುದು ಕಾನೂನಿನ ಹೊರಗಡೆ ಅದಕ್ಕೆ ಮಾತ್ರ ನಾವು ಅವಕಾಶ ಕೊಡ್ತೀವಿ. ಕಾನೂನು ಬಾಹಿರವಾಗಿ ಯಾವುದೇ ನಡೆಯಲಿಕ್ಕೆ ಕೊಡುವುದಿಲ್ಲ. Congress party leaders handed over the memorandum to the Home Minister and spoke on the occasion. ನಮ್ಮ ಶ್ರೀಕಂಠ ಅಂತ ಹೇಳಿ ಅವರ ಮೇಲೆ ಜಗನ್ನಾಥ್ ಅವರು ಒಂದು ಲೈಂಗಿಕ ಕಿರುಕುಳವನ್ನು ಎಸಿಪಿ ಅವರು ಜಗನ್ನಾಥ್ ಅವರು ಅವರನ್ನ ಮನೆಗೆ ಕಟ್ಟಿದ್ದಾರೆ ಎಂಬ ಆರೋಪವನ್ನ ಒಬ್ಬರು ವರ್ಕಿಂಗ್ ವುಮೆನ್ ಆಗಿ ಅವರು ಕೊಟ್ಟಿದ್ರು. ಆದ್ರೂ ಕೂಡ ಅವರ ಮೇಲೆ ಎಫ್ಐಆರ್ ಆಯ್ತು, ಶ್ರೀಕಂಠ ಅವರ ಮೇಲೆ. ಆದ್ರೆ ಇವರ ಮೇಲೆ, ನಮ್ಮ ಎಸಿಪಿ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಸರ್ಕಾರ ತಗೊಂಡಿಲ್ಲ. ಒಬ್ರು ಒಂದು ಲೇಡಿ, ಅದು ಕೂಡ ವರ್ಕಿಂಗ್ ವುಮೆನ್ ಓಪನ್ ಆಗಿ ಈ ರೀತಿ ಹೇಳಿದ ಮೇಲೆ ತಾವು ಅದರ ಮಟ್ಟಿಗೆ ಸೂಕ್ತವಾದಂತಹ ತನಿಖೆಯನ್ನ ಮಾಡಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇವತ್ತು ಅದು ಮಾಡದಿದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಕೂಡ ಇದರಿಂದ ಬಹಳಷ್ಟು ಬೇಜಾರಾಗ್ತದೆ. ಸಾಮಾನ್ಯ ಹೆಣ್ಣು ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಏನು ತಗೊಳ್ಳದಿದ್ರೆ, ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ರೆ ಏನ್ ನಾವು ಜನಕ್ಕೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಟ್ಟಂತ ಆಗ್ತದೆ ಎಂಬುದನ್ನು ಕೂಡ ನಾನು ಹೇಳಿಕೆ ಬಯಸ್ತೇನೆ. ಮತ್ತೊಂದು ಸರ್, ಇನ್ನೂ ಒಂದು 3 ರಿಕ್ವೆಸ್ಟ್ ನಾಳೆ ಆಗುದಿದ್ರೆ, ಇವತ್ತು ಡ್ರೆಸ್ ಕೋಡ್ ಸಿಸ್ಟಮ್ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಕಾಲೇಜುಗಳಲ್ಲಿ ಆದಷ್ಟು ಒಂದು ಗಮನ ಕೊಡುವಾಗ ಕೂಡ ಆ ಸಿಸ್ಟಮ್ ಜಾರಿ ಆಗುವಾಗೆ ಮಾಡಬೇಕು. ಮತ್ತು ಡಿಗ್ರಿವರೆಗೆ ಕೂಡ ಡ್ರೆಸ್ ಕೋಡ್ ಸಿಸ್ಟಮ್ ಬಂದ್ರೆ ಬಹಳಷ್ಟು ಉತ್ತಮ ಅಂತೇಳಿ ಕೂಡ ಮಹಿಳಾ ಕಾಂಗ್ರೆಸ್ ಪರವಾಗಿ ಕೇಳಿಕೊಳ್ತಾ ಇದ್ರು. ಕಂಪನಿ ಆನ್ಲೈನ್ ಮುಖಾಂತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ತಮ್ಮ ಇಲಾಖೆಗೆ ಬರೋದಿಲ್ಲ, ಬಟ್ ಅದು ಹೈಯರ್ ಎಜುಕೇಶನ್ ಇಲಾಖೆಗೆ ಬರ್ತದೆ. ಆದ್ರೆ ಅವರಿಗೆ ಏನಾಗ್ತಾರೆ, ಅವರು ಈ ಆನ್ಲೈನ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಅವ್ರಿಗೆ 6,000 ಮತ್ತು 8,000 ಸಂಬಳ ಇದೆ. ಆನ್ಲೈನ್ ಸೆಲೆಕ್ಷನ್ ಮಾಡಿದ್ರೆ ಅವ್ರು ಎಲ್ಲಿ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಈಗ ಏನ್ ಮಾಡ್ತಿದ್ರು, ಅವರಿಂದ ಊರಿನಲ್ಲಿ ಅವರು ಟೆಂಪರರಿಯಾಗಿ ಕೆಲಸ ಮಾಡ್ತಾ ಇದ್ರು. ಆ ಸಂಬಳ ಪಡೆಯುವುದು ಮತ್ತು 2-3 ಕಾಲೇಜುಗಳಿಗೆ ಹೋಗಿ ಸ್ವಲ್ಪ ಸಂಪಾದನೆ ಮಾಡಿಕೊಡ್ತಾ ಇದ್ರು.
ಈ 2,000ಕ್ಕೆ ಆನ್ಲೈನ್ ಸೆಲೆಕ್ಷನ್ ಮಾಡಿ ನೀವು ಬಿಜಾಪುರಕ್ಕೆ ಹೋಗಿ, ಬೀದರ್ಗೆ ಹೋಗಿ, ಗುಲ್ಬರ್ಗಕ್ಕೆ ಹೋಗಿ ಅಂತ ಹೇಳಿದ್ರೆ ಅವರಿಗೆ ಆ ಕೆಲಸ ಮಾಡಿ ಸಾಧ್ಯ ಆಗುದಿಲ್ಲ. ನನಗೆ ಅದು ಸಮಂಜಸವಾಗಿರ್ತಕ್ಕಂಥದ್ದು, ನ್ಯಾಯಯುತವಾಗಿರ್ತಕ್ಕಂಥದ್ದು. ತಾವು ಅವರು ಬಹುಶಃ ಹೈಯರ್ ಎಜುಕೇಶನ್ ದೇಶಪಾಂಡೆ ಅವರು ಮೀಟ್ ಮಾಡಿದ್ದಾರೆ, ಅವ್ರಿಗೆ ಇನ್ನೂ ಅವರು ಮೀಟ್ ಮಾಡಿದ್ದಾರೆ. ಹಾಗಾಗಿ ತಾವು ನಾವು ಕ್ಯಾಬಿನೆಟ್ ನಲ್ಲಿ ಇರ್ತೀವಿ, ತಾವು ತಮ್ಮ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವನ್ನು ತೆಗೆದುಕೊಳ್ಬೇಕು ಮತ್ತೆ ರಾಯ ಮಾಡ್ತಾರೆ ಅಂತ ಕೇಳಿಕೊಡ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಇರದೆ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿದೆ. ಕೆಲವು ಜನರು ಕಾನೂನುಗಳನ್ನು ತಮ್ಮ ಕೈಯಲ್ಲಿ ಹಿಡಿಕೊಂಡು ನೈತಿಕ ಪೊಲೀಸ್ಗಿರಿಯಾಗಲಿ ಅಥವಾ ಪೂಜಾ ಸ್ಥಳಗಳ ಮೇಲೆ ದಾಳಿಯಾಗಲಿ ಅಥವಾ ಅಲ್ಪಸಂಖ್ಯಾತರ ಮೇಲೆ ದಾಳಿಯಾಗಲಿ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ವಿಧಾನಗಳನ್ನು ಅನುಸರಿಸಿದಾಗಿ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಜನ ಭಾಗಿಯಾಗಿಲ್ಲ. ಆದರೆ ಕೆಲವು ಪುರಾಣಿಕೆಯ ಜನರು ಇದನ್ನು ಮಾಡಿದಾಗ ಅಧಿಕಾರದಲ್ಲಿರುವಂತಹ ಸರ್ಕಾರವು ಅವರನ್ನು ಹತೋಟಿಯಲ್ಲಿ ಹಿಡಿದು ಅವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲತೆ ಕಂಡಿದೆ. ಈ ಒಂದು ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದ್ದಂತಹ ಉತ್ತಮ ಒಂದು ಹೆಸರನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇಂದಿನ ಸರ್ಕಾರದ ಆಡಳಿತದಲ್ಲಿ ಹೋಗಿದೆ. ಇವತ್ತಿಗೆ ಈ ಒಂದು ಅವ್ಯವಸ್ಥೆಯ ಕಾರಣದಿಂದ ನಮ್ಮ ರಾಜ್ಯದಲ್ಲಿ ಜನರು ಬೇಸತ್ತು ಬದಲಾವಣೆಯನ್ನು ಬಯಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತಂದಿದೆ. ಅದರಲ್ಲೂ ಪ್ರಾಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಸ್ಥಾನಗಳ ಪೈಕಿ 7 ಸ್ಥಾನಗಳನ್ನು ಕೂಡ ಜಯಿಸಿಕೊಟ್ಟಿದ್ದಾರೆ. ಒಂದನ್ನು ಬಹಳ ಅಲ್ಪ ಮತಗಳಲ್ಲಿ ಸೋತವನ್ನು ಕಂಡಿದೆ. MLA Mr. J.R. Lobo, Congress leader Mr. Ivan D'Souza, Mrs. Mamata Gatti and others were present. RTO Mr. Mallikarjuna, speaking to Postal Times, said that according to the Karnataka government notification, except for the Honorable Governor, the Secretary Chief Minister and Cabinet Ministers, Speaker, Chief Judges and lawyers of the Karnataka High Court, rest of the government department workers were not supposed to use the red light beacons on their vehicles. Mallikarjun, I think Regional Transport Office has got a particular name and significance also, and the sanctity is there after Mr. Mallikarjun took charge, because it is spick and span and corruption is totally zero now, and each and every person can directly walk to the office. You have been noted as a people's RTO, and you can get things done within seconds. And how this was possible? It's not that now things are becoming more people-centric. That's how, not only in Mangalore office, every office in Karnataka, RTO offices, we have some heritage. Earlier this process was not there. Now, government is also thinking on these lines. And earlier, getting a small change in the office is a bigger issue. Now, government is telling us that we go for a bigger changes in the office. Try to create a good environment for the working staff. And also try to bring some changes in the district so that people can just walk into the office and get the things. And as we met in the first meeting, we are talking about the automated driving plan. Now that's coming up. So already KIDB has allotted 10 acres of land, and government is now purchasing that land. We are purchasing the land for the transport department. Once we purchase, we start implementing automated driving. So human interference will come down. Systems will say that whether people coming for this test are being faster. But I think all over India, Mangalore is the only one place where we have got private buses more than 400. How can we manage this and coordinate? As you know that today in today's scenario, every city should have a public transport. So in Karnataka, after Bangalore, we see the only city, Mangalore city, there is a good number of public transport. So that too is a private sector. And there are small issues in the private bus operation, but at the same time, we totally RTO has got full control on the system. Now we are planning to impose some GPS systems on the vehicle. So we want to track the movement of the vehicle and also put some cameras inside the vehicle so that the people inside, they keep complaining about the driver, conductor behavior, and driver and conductor they will be complaining on public. If you put the cameras inside the vehicle, it will tell us who is moving in wrong direction.
can really control these systems with the technology rather than, because the inspector strength is very less in my office right now. The vacancies, like the total number of working staff as of inspector strength is 26, but only 9 people are working here. 17 posts are vacant. In spite of that, we have some control, we have good control on all the transport vehicles. And the main issue is of what was recently the beacon light. This was in 4 years back. But I think if you have taken the initiative and because of the government protesting announcement also to remove the beacon light. Can you put some light on that? Sure. On 5/6/2013, government came up with one notification based on the Honorable Supreme Court judgment. So in the new notification, it clearly says that the earlier notification is issued on beacon lights are being removed, and this is a new notification everybody should follow. Here they have categorically said that these beacon lights to be fitted only on His Excellency Governor, and the second is Chief Minister and the Council of Ministers, the third is Legislative Council Chairman and the Speaker of the Assembly, and the sitting High Court judges. These are only the people who are supposed to put the beacon lights on the MLA? No MLAs, no board chairman, not even member of parliament, and even deputy commissioner in the district, DCs and SPs are not allowed to put beacon light on the vehicle. IG? Yeah. Even IG up to DC. Oh. Yeah. And our deputy commissioner, Mr. Prakash, was a role model for others. Role model for others, so that first he said that first to remove the vehicle, beacon light on the vehicle, so that everybody will follow it. So as you know that we removed the beacon light from Monday. Yeah, Monday. So that everybody followed it later on. And the pilot vehicles will be using blue light. Yeah. The small changes like all escort vehicles which are being used for the ministry or the VAP, those vehicles should have blue light. Yeah, recently I passed a very good order saying that this school buses and the rickshaws, rickshaws should take only 3 adults, and below 12 years they can take 6. As well as the school buses also, you have to paint the numbers on all the sides with a yellow number. But the problem was there was a press meet saying that they had requested you, the RTM of Bangalore, Mr. Mallikarjun, saying that those children should be, the number of children should be extended, and the paint should not be allowed yellow because they used it for other purposes also. Is that right? What is your issue about that? Yeah, after educating all the school administrators and all, administrative people in schools, we had a meeting with them, and we have guided them what are the rules, new rules came, and these new rules have some direction. Hi, this is John Abraham and you're watching Coastal Times. Good news to Mangaloreans, especially good eaters. Jilus, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvasto Junction, Mangalore. Cell 92433-02446 or 94809-79287. For any function or celebration, thinking of cake, then visit Jilus Cakes and Bakes, the ultimate cake people, at Pinto Complex, Urvasto Junction, Mangalore. Worried about your party catering? Struggling to find the best caterers? Just forget your problem and dial 0824-2458-436 or cell 92433-02446. Jilus Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial.
ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 AM to 3:30 PM and 7 PM to 11:30 PM. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs, Kashmiri Rogan Josh, Kurkur Roti, Waza Kokur Biryani, Rabri Nawab and many more. To relish the divine flavor from the kitchen of heaven at Koral Multi-Cuisine Fine Dine Restaurant. Visit the Ocean Pearl, Nawar Circle, Kadyalbai, Mangalore. For enquiry call 0824 2413 800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೂಮೆಂಟ್ಗಳಿಗಾಗಿ ಜೋ ಸಾಲುಗಾರ್, ಇದು ಬಂಗಾರದ ಬಂಧ. Informing the media people on Tuesday, Mr. B.S. Sashidhar, the president of the Karnataka Photographers Association, said that a 3-day international exhibition on photography titled DG Image 2013 would be held at the Kalamajra Indoor Stadium from 12 to 14th of July. Informing to media people at the press club in Mangalore on Tuesday, Mr. B.S. Sashidhar said that videography, digital imaging frame and album making will also be part of the photography exhibition and workshop. He also said that there will be a sale of international quality digital products. All India Photographic Trade and Industry Associations and the magazine team of Better Photography are associated with the exhibition. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಛಾಯಾಗ್ರಾಹಕರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ. ಡಿಜಿ ಇಮೇಜ್ 2013 ಅಂತ ನಾವು ಇಡೀ ನಮ್ಮ ಫೋಟೋಗ್ರಫಿ ಕನೆಕ್ಟೆಡ್ ಫೋಟೋಗ್ರಫಿ ಕ್ಯಾಮರಾಸ್, ವಿಡಿಯೋ ಕ್ಯಾಮರಾಸ್ ಅಂಡ್ ಡಿಜಿಟಲ್ ಇಮೇಜಿಂಗ್ ಎಕ್ವಿಪ್ಮೆಂಟ್, ಪ್ರಿಂಟರ್ಸ್, ಇದೆಲ್ಲ ಸಿಗುವಂತಹ ಒಂದು ವಸ್ತು ಪ್ರದರ್ಶನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದುವರೆಗೂ ಈ ತರ ಎಕ್ಸಿಬಿಷನ್ ಯಾವುದು ಹೊರ ರಾಜ್ಯದ ಖಾಸಗಿ ಸಂಸ್ಥೆಗಳು ಬಂದು ಮಾಡ್ತಾ ಇದ್ರು. ನಾವು ಇದಕ್ಕೆ ಕಡೆ ಗಮನ ಕೊಟ್ಟು ನಾವು ಛಾಯಾಗ್ರಾಹಕರಿಂದಲೇ ಒಂದು ವಸ್ತು ಪ್ರದರ್ಶನ ಮಾಡೋಣ ಒಂದು ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಕೂಡ ನಮ್ಮ ರಾಜ್ಯದ ಛಾಯಾಗ್ರಾಹಕರಿಗೆ ಒಂದು ಕಲ್ಯಾಣ ನಿಧಿ ಸ್ಥಾಪನೆ ಮಾಡೋಣ ಅಂತ. ರಾಜ್ಯದ ಪ್ರತಿಯೊಬ್ಬ ಛಾಯಾಗ್ರಾಹಕರು ಅವರ ಯಾವುದೇ ತಾಲೂಕು ಜಿಲ್ಲೆಯಲ್ಲಿ ಸದಸ್ಯರಾಗಿ ಅವರಿಗೆಲ್ಲರಿಗೂ ಅನ್ವಯಿಸುವಂಗೆ ಅವರಿಗೆ ಒಂದು ಅನುಕೂಲ ಆಗಿ ಇದರಿಂದ ಬರೋ ಈ ವಸ್ತು ಪ್ರದರ್ಶನದಿಂದ ಬರೋ ಲಾಭಾಂಶನ ಟ್ರಸ್ಟಿಗೆ ಹಾಕಿ ಅದರ ಮೂಲಕ ಛಾಯಾಗ್ರಾಹಕರಿಗೆ ಒಂದು ಸಹಾಯ ಮಾಡಬೇಕು ಅಂತ. ನಮ್ಮ ಛಾಯಾಗ್ರಾಹಕರು ಫೋಟೋ ಅಂಡ್ ವಿಡಿಯೋ ಕಮರ್ಷಿಯಲ್ ಮೀಡಿಯಾ ಪ್ಲಸ್ ಫೋಟೋಗ್ರಾಫರ್ಸ್, ನಮ್ಮ ನಾರ್ಮಲ್ ಫೋಟೋಗ್ರಾಫರ್ಸ್ ಬೇಕಾದ ಡಿಫ್ರೆನ್ಸ್ ಇದೆ. ಅವರು ಆರ್ಗನೈಸ್ ಬರ್ತಾರೆ, ನಮ್ದು ಅನ್ಆರ್ಗನೈಸ್ ಬರುತ್ತೆ. ಆದ್ರಿಂದ ಅವರಿಗೆ ಒಂದು ಸಹಾಯ ಮಾಡಿ ಅವರು ಅವರ ವೃತ್ತಿಯಲ್ಲಿ ವಸ್ತು ವೃತ್ತಿಯಲ್ಲಿ ಹೋಗ್ತಾ ಇರ್ತಾರೆ.
ಬರ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಒಂದು ದುರ್ಘಟನೆ ಆಗಲಿ ಇಲ್ಲ ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದಾಗಿರೋದು ಅವರಿಗೆ ಸಹಾಯ ಬೇಕಾದ್ರೆ ಇದಕ್ಕೆ ಒಂದು ಕಲ್ಯಾಣ ನಿಧಿ ಟ್ರಸ್ಟ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯ ಛಾಯಾಗ್ರಾಹಕ ಸಂಘಗಳು ಎಲ್ಲರೂ ನಮ್ಮ ಜೊತೆ ಕಲ್ತ್ಕೊಂಡು ನಾವೆಲ್ಲ ಒಂದಾಗಿ ಮಾಡ್ತಾ ಇದ್ದೀವಿ. President South Canada Photographers Association, Mr. Vasudev Rao, photojournalist Ashtra Mohan, Mr. Ramesh Bhatt and others were present at the press meet. A student of Venapoya School, namely Nisar Amin of Mangalore, who is 8 years old, studying in 3rd standard, has bagged International Karate Championship Award at Colombo. Addressing a press meet on Wednesday, Dr. C.K. Manjunath said that talented karateka 8-year-old Nisar Amin of Mangalore took part in the International Karate Championship held on June 8th at Colombo in Sri Lanka. Total 450 students from 8 nations participated. Nisar, who is a 3rd standard student at Yenapoya School, has already won laurels in karate. He is the son of Padil Ravendra and Maitri Pujari. Nadeem and Sarfaraj of Mudbidri are his coaches. He has also won the 3rd place at the National Karate Championship held at Chikmagalur some time back. ಖಾನ್ ಶ್ರೀಲಂಕಾ ಫ್ರಾನ್ಸ್ ಆಯೋಜಿಸಿದಂತ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ದ ಈ ವಿದ್ಯಾರ್ಥಿ 10 ವರ್ಷದವನು. 10 ವರ್ಷದ ವಯೋಮಿತಿ ಒಳಗಡೆ ಒಳಪಟ್ಟಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಇವರು ಭಾಗವಹಿಸಿ ಬೆಳ್ಳಿ ಪದಕ ಫೈಟಿಂಗ್ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಕುಮಿಟೆ ಅನ್ನುವಂಥ ಫೈಟಿಂಗ್ ಕಾಂಪಿಟೇಷನ್ ಅದು ಮತ್ತು ಕಟಾ ಆಕ್ಷನ್ ಅನ್ನುವಂಥದ್ದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ಈ ಚಾಂಪಿಯನ್ಶಿಪ್ ನಲ್ಲಿ ಒಟ್ಟು 8 ರಾಷ್ಟ್ರಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 450 ವಿದ್ಯಾರ್ಥಿಗಳು ಒಟ್ಟಾಗಿ ಇದರಲ್ಲಿದ್ದರು. ಈ ನಮ್ಮ ಮಂಗಳೂರಿನ ಏಕೈಕ ವಿದ್ಯಾರ್ಥಿ, ಇನ್ನೊಂದು ಮೂಡುಬಿದಿರೆಯಿಂದ ಒಂದು ಹುಡುಗಿ ಹೋಗಿದ್ದು. ಇವರಿಬ್ಬರು ಶ್ರೀಲಂಕಾದ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಅದರಲ್ಲೂ ತುಂಬಾ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಶಾಲೆಯ ವಿದ್ಯಾರ್ಥಿ ಇವನು ಬೆಳ್ಳಿ ಮತ್ತು ಕಂಚಿನ ಪದಕವನ್ನ ಈ ಕಾರ್ಯಕ್ರಮದಲ್ಲಿ ಪಡ್ಕೊಂಡಿದ್ದಾನೆ. ಇದನ್ನ ತಿಳಿಸೋದಕ್ಕೋಸ್ಕರ ಈ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ನಾವಿವತ್ತು ನಿಮ್ಮ ಜೊತೆ ಸೇರಿದ್ದೇವೆ. ಈ ಕರಾಟೆಯನ್ನ ಇವರಿಗೆ ಮಾರ್ಗದರ್ಶನ ಮಾಡಿದಂಥವರು ಶೋರಿನ್ ರಿಯೋ ಕರಾಟೆ ಮುಖ್ಯ ಶಿಕ್ಷಕರಾದಂಥ ನದೀಮ್ ಮತ್ತು ಇದರ ತರಬೇತುದಾರರಾದಂಥ ಸರ್ಫರಾಜ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಮತ್ತು ಇವರಿಬ್ಬರು ಇವನ ಜೊತೆಗೆ ಶ್ರೀಲಂಕಾಕ್ಕೆ ತೆರಳಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಬಂದಿದ್ದಾರೆ. ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂತಂದ್ರೆ ರವೀಂದ್ರ ಪೂಜಾರಿ ಮತ್ತು ಮೈತ್ರಿ ಅವರು ಇವನ ಹೆಸರು ತಂದೆ ತಾಯಿಗಳು. ಯಾವುದೇ ಒಂದು ಹಣದ ಸವಲತ್ತು ಇಲ್ಲದೆ ಇದ್ರೂ ಕೂಡ ಕಷ್ಟಪಟ್ಟು ಮಗನನ್ನ ಬೆಳಗ್ಗೆ ತರಬೇಕು ಅಂತ ಹೇಳಿ ಬಹಳ ಪ್ರಯತ್ನದಿಂದ ನಾನಾ ರೀತಿಯ ಒಂದು ಸಹಾಯಗಳಿಂದ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಒಳ್ಳೆಯದಾಗಿ ಶುಭವನ್ನ ಮತ್ತಷ್ಟು ಕೋರಿ ಅವ್ರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ತಮ್ಮ ಮೂಲಕ ಆ ಮಗುವಿಗೆ ನಾನು. Mr. Chetan Gatti, Mr. Nadeem and others were present at the press meet. Hi, this is Ravi and you're watching Coastal Times, Mangalore's only TV channel. Today, one looks back with pride and wonder on the transformation that has taken place at Kankanadi. From a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು
ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Wanted housemaids to Bahrain and Dubai. If you are of 30 years of age and past SSLC, then contact Magic International, Mission Compound, near Kandakpalli. Telephone 88923 26837 97435 83691. Remember, it's total free, no service charge, with free ticket. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 9596 and 97. The inauguration of the Times of Kudla, a Tulu weekly paper, will be held on the 20th of June at the Mangalore Town Hall at 10 a.m., said the program convener at a press meet. Addressing a press conference at the Press Club Patrika Bhavan in Mangalore on Saturday, program convener said the inauguration ceremony of the Times of Kudla Tulu weekly paper will be held at Town Hall in Mangalore at 10 a.m. on 20th of June, while Karnataka Government Forest Minister Mr. B. Ramanath Rai, Udupi District In-charge Minister Mr. Vinay Kumar Sorake, Karnataka Government Youth and Fisheries Minister Mr. K. Abhay Chandra Jain, Karnataka Government Health Minister Mr. U.T. Khadar, Beltangadi Vidhana Sabha Constituency MLA Mr. K. Vasant Bangera, South Vidhana Sabha Constituency MLA Mr. J.R. Lobo, and others will be the guest of honor at the program, informed. ದೇಶ ವಿಷಯಗಳು ಇತರ ಪತ್ರಿಕೆಗಳು ಕೊಡಿಸಿನ ಸಿಕ್ಕುಂದಾಗ ನಮ್ಮನೆ ಐತಿತೆ ಈ ಕಲೆ ಈ ಸಂಸ್ಕೃತಿ ಈ ಸಮಸ್ಯೆ ಇನ್ನೇನು ಐನಾಥ ಎಪ್ಪತ್ತೋಜವಳು ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡುವಂತಿನ ಉದ್ದೇಶಗಳು ಏಕಲೇಮಿ ಜಯ ಎಂತಾದ್ರೆ ನಮ್ಮ ಧರ್ಮಸ್ಥಳದ ರಾಜಶ್ರೀ ಕಾವಲನ್ನ ಕೈಗೊಳ್ಳಬಹುದು ಅದನ್ನ ಅನುಸರಣೆಗಳು ಇದಕ್ಕೆ ಅತ್ಯಂತ ಲೈದ ನನ್ನದೊಂದು ಸಲಹೆ ಪ್ರಕಾರ ಒಂಚೂರು ರಾಜಕೀಯದ ಇಂದ ಸಿಗ್ಲಂತರು ಪತ್ರಿಕೆಗಳ ಬೋರ್ಡ್ ಮಂಚಿನ ಸಲಹೆ ಬಗ್ಗೆಲ್ಲ ಹಾಕೊಂಡಿದೆ ಬಹಳ ನಿಶ್ಚಿತಗಳು ಕೃತಜ್ಞತಾಪಡಿಸುವ ಸ್ವೀಕಾರ ಮತ್ತೊಂದನ್ನ ಅಖಂಡ ಜನಕ್ಕೆ ಮೇಲೆ ನಮ್ಮ ಕಲೆಗೆ ನಮ್ಮ ಸಂಸ್ಕೃತಿಗೆ ಓಡಿಸಿನ ಪ್ರೋತ್ಸಾಹ ಕನ್ನಡ ಪತ್ರಿಕೆಗಳ ಪತ್ರಿಕೋಣ ಸ್ಥಾಪನೆ ಅಂಡಲ್ಲ ಅದರಲ್ಲಿ ಪತ್ರಿಕೆಗಳ ಮುಖಾಂತರ ವಿಸ್ತಾರವಾದ ಸವಿಸ್ತಾರವಾದ ಪ್ರಕಟ ಮಾಡ್ತದೆ ಅದನ್ನ ಸಾಮಾನ್ಯ ಜನಗಳಿಗೆ ಫಲ ವಿವರಣಾತ್ಮಕವಾದ ಕೊಡುವಂತಹ ಉದ್ದೇಶದ ಎಂಕಲ್ನ ಹಾಕೊಂಡು ಭಾಷೆ ಇದು ಪರಕೀಯ ಒಂದೊಂದು ಈ ಭಾಷೆ ಕಾಲಾನುಕ್ರಮಗಳು ಅವು ನಾಶವಾದ ಹೋಗಿನ ಸಾಧ್ಯತೆ ಎಲ್ಲ ಉಂಟು
ಇದಕ್ಕೆ ಬೇರೆ ಬೇರೆ ರೀತಿಯ ತುಳು ಭಾಷೆಯನ್ನು ಒಲಿಸಿಕೊಂಡ ಅಕಾಡೆಮಿಲು ಸಂಘ ಸಂಸ್ಥೆಗಳು ಹೆಚ್ಚಿಗೆ ಒಂದು ಒತ್ತಡ ತನ್ನೊಂದಿಲ್ಲ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಅದರಲ್ಲಿ ಇದೇನೇ ಲೇಖಕರ ಇತ್ಯಾದಿಯನ್ನು ಪ್ರಕಟ ಮಾಡಿಕೊಡುವಂತೆ ನಾವು ಉದ್ದೇಶ ನಮ್ಮ ಈ ಪತ್ರಿಕೆ ಒಂದು ಅಂತಾದ ಪುರಾಣದ ಉತ್ತರವೊಂದು ನಮ್ಮ ಭಾರತಪೂರ್ವ ಸುದ್ದಿನ ದಕ್ಷಿಣ ಕಾಸರಗೋಡು ಚಂದ್ರಗಿರಿ ಸುದ್ದಿಮುಟ್ಟ ಮುಳೈ ಘಟ್ಟದ ಬರಿಮುಟ್ಟ ಇದೀಗ ಅತಿ ಹೆಚ್ಚು ಸಂಖ್ಯೆಯ ಭಾಗವಹಿಸಿ ಈ ತುಳು ಭಾಷೆನ ನಮ್ಮ ಉಳಿಪವನಲ್ಲಿ ಪ್ರಯತ್ನ ಈ ಪತ್ರಿಕೆಯ ಮುಖಾಂತರ ಅವೊಂದೊಂದು ಅಂತಾದ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇವರಿಗೆ ಪ್ರಚಾರ ತಿಳ್ಕೊಳ್ಳೋಪಡಿಸಿದ ದೃಷ್ಟಿಗೆ ಎಲ್ಲಲ್ಲಿ 1ನೇ ತಾರೀಕು ನಮ್ಮ ಪುರಭವನರು ನಡೆಸಿ ಉದಿಪನದ ಲೇಖಗೆ ಪತ್ರಿಕಾ ಮಾಧ್ಯಮದ ಮಾತಾ ಬಂದಲೆಲ್ಲ ಇದು ಪೂರಕವಾದ ಸ್ವಾಗತ ಮಾಡ್ಕೊಂಡು Mr. Warman Idya, Mr. Lokaya Shilisha, Mr. Vijay Kumar Bandari and others were present at the press meet. The Karnataka Rajya Devadigara Sangha has decided to distribute scholarships sponsored by Dubai Devadigara Sangha for the talented students of the community who have scored good marks in the SSLC examination. The eligible students could apply before June 25th and got a press release. That's all for now. See you with more news on the same channel at the same time. So then, goodbye.